पूर्णमुदच्यते पूर्णस्य पूर्णमादाय पूर्णमेवावशिष्यते। हरिः ओम्। प्राणादेरीशितारम् परमसुखनिधिं सर्वदोषव्यपेतम् सर्वान्तस्थं सुपूर्णं प्रकृतिपतिमजं सर्वबाह्यं सुनित्यं सर्वज्ञं सर्वशक्तिं सुरमुनिमनुजाद्यैः सदा सेव्यमानं विष्णुं वन्दे सदाहं सकलजगदनाद्यन्तमानन्ददं तं। हरिः ओम्। ಯಾಜ್ಞವಲ್ಕ್ಯರು ಜನಕ ಮಹಾರಾಜನ ಪ್ರಶ್ನೆಗೆ ಉತ್ತರ ಕೊಡ್ತಾ ಅವನಿಗೆ ಉಪದೇಶ ಮಾಡ್ತಾ ಇದ್ದಾರೆ. ನಾನ್ ನಿನಗೆ ಉಪದೇಶ ಮಾಡ್ತೀನಿ, ತತ್ಪೂರ್ವದಲ್ಲಿ ನಿನಗೆ ಏನು ಉಪದೇಶ ಆಗಿದೆ, ನಿನಗೆ ಯಾರು ಯಾವ ತತ್ವೋಪದೇಶವನ್ನ ಮಾಡಿದ್ದಾರೆ ಅದನ್ನ ಫಸ್ಟ್ ನೀನ್ ನನಗೆ ಹೇಳು, ಆಮೇಲೆ ತತ್ವೋಪದೇಶ ನಾನ್ ನಿನಗೆ ಮಾಡ್ತೀನಿ ಅಂತ ಯಾಜ್ಞವಲ್ಕ್ಯರು ಕೇಳಿದ್ದಕ್ಕೆ ಜನಕ ಹೇಳ್ದ, ವಾಗ್ವೈ ಬ್ರಹ್ಮ ಅಂತ. ವಾಕ್ ಪರಿಪೂರ್ಣವಾದ ವಕ್ತೃತ್ವ ಶಕ್ತಿಯಿಂದ ಕೂಡಿದ ಭಗವಂತ ವಾಕ್ ನಾಮಕ, ಅವನು ಬ್ರಹ್ಮ ಅಂತ. ವಾಗ್ವೈ ಬ್ರಹ್ಮ ಅಂತ ಹೇಳಿದ್ದಕ್ಕೆ 4 ನಿನಗೆ ಹೇಳಿದ್ದಾನ ಅಂತ. ಪ್ರತಿಷ್ಠಾ, ಪ್ರತಿಮೆ, ಸ್ಥಾನ, ರಹಸ್ಯವಾದ ಒಂದು ನಾಮ, ಅದರ ಒಂದು ಅರ್ಥ, ಅದನ್ನ ನಿನಗೇನಾದ್ರೂ ಹೇಳಿದ್ದಾರಾ ಅಂತ ಕೇಳಿದ್ದಕ್ಕೆ, ಅದರ ಬಗ್ಗೆ ನಿನಗೇನಾದ್ರೂ ಗೊತ್ತಾ ಅಂತ ಪ್ರಶ್ನೆ ಮಾಡಿದ್ದಕ್ಕೆ, ನನಗೆ ಅದರ ಬಗ್ಗೆ ಏನೂ ಗೊತ್ತಿಲ್ಲ. ಹಾಗಾದ್ರೆ ನೀನು ತಿಳ್ಕೊಂಡಿರೋದು ಬರೀ ಕಾಲು ಭಾಗ ಮಾತ್ರ. ಯಾಕೆ? ಪ್ರತಿಮೆ, ಸ್ಥಾನ, ಹೆಸರು, ಅರ್ಥ, ಈ 4ರಲ್ಲಿ ನಿನಗೆ ನಾಮದ ಜ್ಞಾನ ಮಾತ್ರ ಆಗಿದೆ. ಕೇವಲ ನಿನಗೆ ನಾಮಜ್ಞಾನ ಮಾತ್ರ ಆಗಿರೋದ್ರಿಂದ ನೀನು ಪೂರ್ಣವಾಗಿ ತಿಳ್ಕೊಂಡಿಲ್ಲ ಅಂತ ಹೇಳಿದ್ದಕ್ಕೆ, ಸವೈನೋ ಬ್ರೂಹಿ ಯಾಜ್ಞವಲ್ಕ್ಯ ಅಂತ ಕೇಳ್ದ. ಆ ಯಾಜ್ಞವಲ್ಕ್ಯರೇ, ಆ ಭಗವಂತನ ತತ್ವವನ್ನ, ಏನು ಪ್ರತಿಮೆ, ಸ್ಥಾನ ಅಂತ ಹೇಳಿದ್ರಿ, ಅದೆಲ್ಲದರ ಬಗ್ಗೆ ನೀವು ನನಗೆ ಉಪದೇಶ ಮಾಡಬೇಕು ಅಂತ ಕೇಳಿದ್ದಕ್ಕೆ ಯಾಜ್ಞವಲ್ಕ್ಯರು ಹೇಳ್ತಾರೆ, ವಾಗೇವ ಆಯತನಂ ಆಕಾಶ ಪ್ರತಿಷ್ಠಾ ಪ್ರಜ್ಞಾ ಇತಿ ಏನದುಪಾಸೀತ. ಅವ್ರು ಹೇಳಿದ ಮಾತು ವಾಗೇವಾಯತನಂ. ವಾಗೇವ ಆಯತನಂ, ಅದರ ಸ್ಥಾನ. ವಾಗ್ನಾಮಕನಾದ ಭಗವಂತನಿಗೆ ಸ್ಥಾನ ಯಾವುದು, ಎಲ್ಲಿದ್ದಾನೆ ಅವನು ಅಂತ ಹೇಳಿದ್ದಕ್ಕೆ ಯಾಜ್ಞವಲ್ಕ್ಯರು ಹೇಳ್ತಾರೆ, ವಾಗೇವ ಆಯತನಂ. ಆ ವಾಗ್ನಾಮಕನಾದ ಭಗವಂತನಿಗೆ ಸ್ಥಾನ ಯಾವುದು ಅಂತ ಕೇಳಿದ್ರೆ, ವಾಗೀಂದ್ರಿಯ. ವಾಗೀಂದ್ರಿಯ, ನಾವು ಯಾವುದರಿಂದ ಮಾತಾಡ್ತೇವೆ ಅಂತಹ ಈ ವಾಗೀಂದ್ರಿಯ, ವಾಂಗ್ನಾಮಕನಾದ ಭಗವಂತನಿಗೆ ಸ್ಥಾನ. ವಾಗೀಂದ್ರಿಯ ಅನ್ನೋದು ಭಗವಂತನಿಗೆ ಸ್ಥಾನ, ಅಂದ್ರೆ ಅವನು ಇರುವ ಜಾಗ. ಅವಸ್ಥಾನ ಅಂದ್ರಲ್ಲ, ಪ್ರತಿಮಾನಂ ಅವಸ್ಥಾನಂ ರಹಸ್ಯಂ ನಾಮ ಸಾರ್ಥಕಂ.
ನಾಲ್ಕರಲ್ಲಿ ಸ್ಥಾನ, ಪ್ರತಿಮೆ, ರಹಸ್ಯವಾದ ನಾಮ, ಅದರ ಅರ್ಥ. ಈ ನಾಲ್ಕರಲ್ಲಿ ಸ್ಥಾನ ಯಾವುದು? ವಾಗ್ವೈ ಬ್ರಹ್ಮ ಅಂತ ಹೇಳಿದಕ್ಕೆ ವಾಂಗ್ನಾಮಕನಾದ ಭಗವಂತನಿಗೆ ಸ್ಥಾನ ಯಾವುದು ಅಂತ ಕೇಳಿದ್ರೆ ಯಾಜ್ಞವಲ್ಕ್ಯರು ಕೊಟ್ಟ ಉತ್ತರ ವಾಗೀಂದ್ರಿಯ, ಅವನಿಗೆ ಸ್ಥಾನ. ಪ್ರತಿಮೆ ಯಾರು? ಪ್ರತಿಮೆ ಯಾವುದು? ಅದಕ್ಕೆ ಯಾಜ್ಞವಲ್ಕ್ಯರು ಹೇಳ್ತಾರೆ ಆಕಾಶ ಪ್ರತಿಷ್ಠಾ. ಆ ವಾಂಗ್ನಾಮಕನಾದ ಭಗವಂತನಿಗೆ ಪ್ರತಿಮೆ ಆಕಾಶ. ಇದ್ಯಾವುದಪ್ಪ ಆಕಾಶ ಇದು? ಅದಕ್ಕೆ ಆಚಾರ್ಯರು ಭಾಷ್ಯದಲ್ಲಿ ಹೇಳ್ತಾರೆ ದೀಪ್ತತ್ವಾತ್ ಆಸಮಂತಾತ್ ಸ ಆಕಾಶ ಇತಿ ಗೀಯತೆ. ಮಹಾಲಕ್ಷ್ಮೀ ದೇವಿಗೆ ಆಕಾಶ ಅಂತ ಹೆಸರು. ಆಕಾಶ ಯಾಕೆ? ದೀಪ್ತತ್ವಾತ್ ಆಸಮಂತಾತ್, ಎಲ್ಲ ಕಡೆಗಳಲ್ಲಿ ಪ್ರಕಾಶಮಾನಳಾಗಿ ಬೆಳಗ್ತಾಳೆ ಲಕ್ಷ್ಮಿ. ಎಲ್ಲ ಕಡೆಗಳಲ್ಲಿಯೂ ಪ್ರಕಾಶಮಾನಳಾಗಿ ಬೆಳಗುವ ಕಾರಣದಿಂದ ಮಹಾಲಕ್ಷ್ಮೀ ದೇವಿಗೆ ಆಕಾಶ ಅಂತ ಕರೀತಾರೆ. ಇಂತಹ ಆಕಾಶ ನಾಮಕಳಾದ ಮಹಾಲಕ್ಷ್ಮೀ ದೇವಿ ಆ ವಾಂಗ್ನಾಮಕನಾಗಿರತಕ್ಕಂತಹ ಭಗವಂತನಿಗೆ, ಆ ವಾಂಗ್ನಾಮಕನಾದ ಭಗವಂತನಿಗೆ ಪ್ರತಿಮೆ. ಈ ಪ್ರತಿಷ್ಠಾ ಆಕಾಶ ಪ್ರತಿಷ್ಠಾ ಅಂತ ಹೇಳಿದ್ರು ಯಾಜ್ಞವಲ್ಕ್ಯರು. ಪ್ರತಿಷ್ಠಾ ಅಂದ್ರೆ ಪ್ರತಿಮಾ ಅಂತ ಅರ್ಥ. ತುಂಬಾ ಚೆನ್ನಾಗಿ ಹೇಳ್ತಾರೆ ಆಚಾರ್ಯರಲ್ಲಿ. ಪ್ರತಿಷ್ಠಾ ಪ್ರತಿಮಾ ಪ್ರೋಕ್ತ ಪ್ರತಿರೂಪೇಣ ಸಂಸ್ಥಿತೇ. ಅಧ್ಯಾತ್ಮ ಅಂತ ಒಂದು ಪ್ರಮಾಣ ಗ್ರಂಥ, ಅಧ್ಯಾತ್ಮ ಅಂತ, ಅದರಲ್ಲಿ ಬರುತ್ತೆ ಪ್ರತಿಷ್ಠಾ ಪ್ರತಿಮಾ ಪ್ರೋಕ್ತ. ಪ್ರತಿಷ್ಠಾ ಅಂದ್ರೆ ಅರ್ಥ ಏನು? ಪ್ರತಿಷ್ಠ ಪ್ರತಿಸ್ಥಾಸ್ಯತಿ ಇತಿ ಪ್ರತಿಮಾ. ಪ್ರತಿಷ್ಠಾ ಅಂದ್ರೆ ಪ್ರತಿಬಿಂಬ ರೂಪದಿಂದ ಅದರಲ್ಲಿ ಇದೆ, ಆದ್ದರಿಂದ ಇದನ್ನ ಪ್ರತಿಷ್ಠಾ ಅಂತ ಕರೆದ್ರು. ಪ್ರತಿಬಿಂಬ ರೂಪದಿಂದ ಇರುವುದು. ಪ್ರತಿಮಾ ಶಬ್ದದ ಅರ್ಥ ಏನು? ಪ್ರತಿಮಾ ಶಬ್ದದ ಅರ್ಥ ಪ್ರತಿಬಿಂಬ ರೂಪದಿಂದ ಯಾವುದು ಇದೆಯೋ ಅದನ್ನ ಪ್ರತಿಷ್ಠಾ ಅಂತ ಕರೀತಾರೆ. ಅದನ್ನೇ ಪ್ರತಿಮಾ ಅಂತ ಅರ್ಥ. ಪ್ರತಿಮಾ ಅಂದ್ರೆ ಅರ್ಥ ಏನು? ಆಚಾರ್ಯ ಭಾಷ್ಯ ಬರೀತಾರೆ, ಪ್ರತಿಮಾ ಅಧಿಕ ಸಾದೃಶ್ಯಾತ್. ಅಧಿಕ ಸದೃಶವಾದದ್ದನ್ನ ಪ್ರತಿಮಾ ಅಂತ ಕರೆದು. ಅಧಿಕ ಸದೃಶವಾದದ್ದು ಅಂತಂದ್ರೆ ಜ್ಞಾನಾನಂದಾದಿ ಗುಣಗಳಲ್ಲಿ ಪ್ರತಿಬಿಂಬ. ಅಂದ್ರೆ ಭಗವಂತನ ಜ್ಞಾನಾನಂದಾದಿ ಗುಣಗಳು ಅಂತ ನೋಡಿಕೊಂಡ್ರೆ ಅದು ಹೆಚ್ಚು ಪ್ರತಿಬಿಂಬಿತವಾದದ್ದು ಯಾರಲ್ಲಿ ಅಂದ್ರೆ ಮುಖ್ಯ ಪ್ರಾಣದೇವರಲ್ಲಿ ಅಂತ ನಾವು ಹೇಳ್ಬಿಡ್ತೇವೆ. ಆದ್ರೆ ಆ ಮುಖ್ಯ ಪ್ರಾಣದೇವರಿಗಿಂತಲೂ ಅತ್ಯಧಿಕವಾದ ಜ್ಞಾನಾನಂದಗಳಿಂದ ಕೂಡಿದವಳು ಮಹಾಲಕ್ಷ್ಮಿ. ಆದ್ದರಿಂದ ಅಧಿಕ ಸಾದೃಶ್ಯ ಮಹಾಲಕ್ಷ್ಮಿಯಲ್ಲಿದೆ. ಆದ್ದರಿಂದ ಮಹಾಲಕ್ಷ್ಮೀ ದೇವಿಯನ್ನ ಭಗವಂತನ ಮುಖ್ಯ ಪ್ರತಿಮಾ ಅಂತ ಕರೀತಾರೆ ಆಚಾರ್ಯರು. ಪ್ರತಿಮಾ ಅಧಿಕ ಸಾದೃಶ್ಯಾತ್ ಮುಖ್ಯ ವಿಷ್ಣೋ ಸದಾರಮ. ಅಧಿಕ ಸಾದೃಶ್ಯ ಮಹಾಲಕ್ಷ್ಮೀ ದೇವಿಯಲ್ಲಿದೆ. ಆದ್ದರಿಂದ ಮಹಾಲಕ್ಷ್ಮೀ ದೇವಿ ಭಗವಂತನಿಗೆ ಮುಖ್ಯ ಪ್ರತಿಮಾ. ಅಲ್ಲಿಗೇನಾಯ್ತು? ಆ ವಾಂಗ್ನಾಮಕನಾದ ಭಗವಂತನ ಸ್ಥಾನ ಎಲ್ಲಿ? ವಾಗೀಂದ್ರಿಯದಲ್ಲಿ. ಆ ವಾಂಗ್ನಾಮಕ ಭಗವಂತನ ಪ್ರತಿಮೆ ಯಾರು ಅಂದ್ರೆ ಆಕಾಶ. ಆಕಾಶ ನಾಮಕಳಾದ ಮಹಾಲಕ್ಷ್ಮೀ ದೇವಿ ಅವನ ಪ್ರತಿಮೆ. ಮತ್ತೆ ಏನಂತ ಉಪಾಸನೆ ಮಾಡಬೇಕು ಅಂದ್ರೆ ಪ್ರಜ್ಞಾ ಇತಿ ಏನದುಪಾಸೀತ.
ಏನಂತ ಉಪಾಸನೆ ಮಾಡ್ಬೇಕು ಅಂತಂದ್ರೆ ಇವನನ್ನ ಪ್ರಜ್ಞಾ ಅಂತ ಉಪಾಸನೆ ಮಾಡ್ಬೇಕು. ಆ ಯಾಜ್ಞವಲ್ಕ್ಯರು ಜನಕ ಮಹಾರಾಜನ ಹೇಳ್ತಾರೆ, ಈ ಭಗವಂತನನ್ನ ಏನಂತ ಹೇಳಿ ಉಪಾಸನೆ ಮಾಡ್ಬೇಕು ನಾವು ಅಂತಂದ್ರೆ ಪ್ರಜ್ಞಾ ಅಂತ ಉಪಾಸನೆ ಮಾಡ್ಬೇಕು. ಎಲ್ಲ ತಿಳ್ಕೊಂಡ್ಯಾ? ಜನಕ ಕೇಳ್ತಾನೆ, ಕಾ ಪ್ರಜ್ಞತಾ ಯಾಜ್ಞವಲ್ಕ್ಯ. ಸ್ವಾಮಿ, ಅಪ್ರಜ್ಞಾ ಅಂದ್ರೆ ಏನು? ಪ್ರಜ್ಞಾ ಅಂತ ಅವನನ್ನು ಉಪಾಸನೆ ಮಾಡ್ಬೇಕು ಅಂತ ನೀವು ಹೇಳಿದ್ರಿ. ಆ ವಾಂಗ್ನಾಮಕನಾದ ಭಗವಂತನನ್ನ ಪ್ರಜ್ಞಾ ಅಂತ ಉಪಾಸನೆ ಮಾಡ್ಬೇಕು ಅಂತ ಹೇಳಿದ್ರಿ. ಪ್ರಜ್ಞಾ ಅಂದ್ರೆ ಏನು ಅಂತ ಅರ್ಥ ಆಗ್ತಿಲ್ಲ. ದಯಮಾಡಿ ಪ್ರಜ್ಞಾ ಅಂದ್ರೆ ಏನು ಅಂತ ಹೇಳಿ. ಆ ವಾಂಗ್ನಾಮಕನಾದ ಭಗವಂತನನ್ನ ಪ್ರಜ್ಞಾ ಅಂತ ಕರೀತಾರೆ. ಯಾಕೆ ಅವನನ್ನ ಪ್ರಜ್ಞಾ ಅಂತ ಕರೀತಾರೆ ಹೇಳ್ರಿ ಅಂತ ಹೇಳಿದ್ದಕ್ಕೆ, ಯಾರು ಪ್ರಜ್ಞೆ? ವಾಗೇವ ಸಮ್ರಾಳ್ ಇತಿ ಹೋವಾಚ. ಆ ವಾಂಗ್ನಾಮಕನಾದ ಭಗವಂತನನ್ನೇ ಪ್ರಜ್ಞಾ ಅಂತ ಕರೀತಾರಪ್ಪ ಜನಕ ಅಂತ ಯಾಜ್ಞವಲ್ಕ್ಯರು ಹೇಳಿದ್ರು. ಆ ಪ್ರಜ್ಞತಾ ಅಂತ ಹೇಳಿದ್ದಕ್ಕೆ, ಪ್ರಜ್ಞಾ ಅಂದ್ರೆ ಯಾರು ಅಂತ ಕೇಳಿದ್ದಕ್ಕೆ, ಆ ವಾಂಗ್ನಾಮಕನಾದ ಭಗವಂತ ಏನಿದ್ದಾನೆ, ಆ ವಾಂಗ್ನಾಮಕನಾದ ಭಗವಂತನಿಗೆ ಪ್ರಜ್ಞಾ ಅಂತ ಹೆಸರು. ಅವನನ್ನೇ ಪ್ರಜ್ಞಾ ಅಂತ ಕರೀತಾರೆ. ಯಾಕೆ? ಆ ವಾಂಗ್ನಾಮಕನಾದ ಭಗವಂತನನ್ನ ಪ್ರಜ್ಞಾ ಅಂತ ನಾವು ಯಾಕೆ ಕರೆಯೋದು? ವಾಚಾ ವೈ ಸಮ್ರಾಳ್ ಬಂಧು ಪ್ರಜ್ಞಾಯತೆ. ಜನಕ, ಮಾತಿನಿಂದನೇ ಅಲ್ವೇನಪ್ಪ ಎಲ್ಲರ ಪರಿಚಯ ಆಗೋದು. ವಾಚಾ ವೈ, ಚೆನ್ನಾಗಿ ಹೇಳ್ತಾರೆ ಯಾಜ್ಞವಲ್ಕ್ಯರಲ್ಲಿ, ವಾಚಾ ವೈ ಸಮ್ರಾಳ್ ಬಂಧು ಪ್ರಜ್ಞಾಯತೆ. ಬಂಧುಗಳು ನಮಗ್ ಗೊತ್ತಾಗೋದು ಯಾವುದ್ರಿಂದ? ಚೆನ್ನಾಗಿದೆ ಇಲ್ಲಿ. ಬಂಧುಗಳು ನಮಗೆ ಗೊತ್ತಾಗುವುದು ಯಾವುದ್ರಿಂದ? ಮಾತಿನಿಂದ. ಬಂಧುಗಳು ಅಂದ್ರೆ ದೊಡ್ಡಪ್ಪ, ಚಿಕ್ಕಪ್ಪ, ತಾತ, ಅಜ್ಜಿ, ಆ ಬಂಧು ಅಲ್ಲ. ನಮಗೆ ಬಂಧುವಂತೆ. ಬಂಧುಗಳ ಕೆಲಸ ಏನು? ಅದೇ ಮುಖ್ಯವಾದ ಪ್ರಶ್ನೆ. ಬಂಧುಗಳು ಮಾಡತಕ್ಕಂತಹ ಕೆಲಸ ಏನು ಅಂತ ಕೇಳಿದ್ರೆ, ಬಂಧುಗಳ ಕೆಲಸ, ಪ್ರಧಾನವಾದ ಬಂಧುಗಳ ಕೆಲಸ ಯಾವುದು? ಬಂಧುಗಳು ಏನು ಮಾಡ್ತಾರೆ? ಹಿತೋಪದೇಶವನ್ನು ಮಾಡ್ತಾರೆ. ಒಳ್ಳೆ ಉಪದೇಶ ಮಾಡ್ತಾರೆ. ಬಂಧುಗಳ ಕೆಲಸ ಏನು? ಒಳ್ಳೆ ಉಪದೇಶ ಮಾಡುವಂಥದ್ದು. ಹಾಗೆಯೇ ನಮಗೆ ಒಳ್ಳೆ ಉಪದೇಶವನ್ನ ಮಾಡಿ ನಮ್ಮನ್ನ ಸಾಧನೆಯ ಮಾರ್ಗಕ್ಕೆ ಕರೆದುಕೊಂಡು ಬರುತ್ತೆ. ಆದ್ದರಿಂದ ಶಾಸ್ತ್ರಕ್ಕೆ ಬಂಧು ಅಂತ ಹೆಸರು. ಬಂಧುವಿನಂತೆ ನಮ್ಮನ್ನ ಒಳ್ಳೆ ದಾರಿ ಕರ್ಕೊಂಡು ಬರುವ ಕಾರಣದಿಂದ ಶಾಸ್ತ್ರವನ್ನ ಬಂಧು ಅಂತ ಕರೀತಾರೆ. ಶಾಸ್ತ್ರಗಳ ಜ್ಞಾನ ನಮಗ್ ಹೇಗಾಗತ್ತೆ ಅಲ್ವಾ? ಭಗವಂತನನ್ನೇ ಪ್ರಜ್ಞಾ ವಾಕ್. ಪ್ರಜ್ಞಾ ಅಂದ್ರೆ ಯಾರು ಅಂದ್ರೆ ಭಗವಂತ ಅಂದ್ರು. ಯಾಕೆ ಅವನನ್ನ ಪ್ರಜ್ಞಾ ಅಂತ ಕರೀತಾರೆ ಅಂತಂದ್ರೆ, ನಮಗೆ ಶಾಸ್ತ್ರಗಳ ಜ್ಞಾನ ಆಗುವಂಥದ್ದೇ ವಾಕ್ಯದಿಂದ, ಮಾತಿನಿಂದ. ಅಲ್ವಾ? ಆ ವಾಂಗ್ನಾಮಕನಾದ ಭಗವಂತನ ಸನ್ನಿಧಾನದಿಂದ ಮಾತಾಡ್ತೇವೆ, ಶಾಸ್ತ್ರದ ಉಪದೇಶ ಆಗತ್ತೆ. ಆ ಶಾಸ್ತ್ರದ ಉಪದೇಶದಿಂದಲೇ ಶಾಸ್ತ್ರಗಳ ಜ್ಞಾನ, ಬಂಧುವಿನಂತೆ ಇರತಕ್ಕಂತಹ ಶಾಸ್ತ್ರದ ಜ್ಞಾನ ನಮಗ್ ಗೊತ್ತಾಗತ್ತಪ್ಪ. ಯಾವ್ಯಾವ್ದು ಗೊತ್ತಾಗತ್ತೆ? ಋಗ್ವೇದೋ ಯಜುರ್ವೇದ ಸಾಮವೇದೋ ಅಥರ್ವಾಂಗಿರಸ ಇತಿಹಾಸ ಪುರಾಣಂ ವಿದ್ಯಾ ಉಪನಿಷದ ಶ್ಲೋಕಾ ಸೂತ್ರಾಣಿ ಅನುವ್ಯಾಖ್ಯಾನಾನಿ ವ್ಯಾಖ್ಯಾನಾನಿ ಇಷ್ಟಂ ಹುತಂ ಅಶಿತಂ ಪಾಯಿತಂ ಅಯಂಚ ಲೋಕಃ ಪರಶ್ಚ ಲೋಕಃ ಸರ್ವಾಣಿ ಚ ಭೂತಾನಿ ವಾಚಾಗೇವ ಸಮ್ರಾಟ್ ಪ್ರಜ್ಞಾಯಂತೆ. ಮಾತಿನಿಂದ, ವಾಂಗ್ನಾಮಕನಾದ ಭಗವಂತನಿಂದ ನಮಗ್ ಏನೇನು ಗೊತ್ತಾಗತ್ತೆ ಅಂತಂದ್ರೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಾಂಗಿರಸ ಅಂದ್ರೆ ಅಥರ್ವ ವೇದ,
ಇತಿಹಾಸ ಭಾರತಂ ಪಂಚರಾತ್ರಂಚ ಮೂಲ ರಾಮಾಯಣಂ ತಥಾ ಇತಿಹಾಸ ಇತಿ ಪ್ರೋಕ್ತಃ ಅಂತ ಮಹಾಭಾರತ, ಮೂಲ ರಾಮಾಯಣ ಮತ್ತು ಪಂಚರಾತ್ರ ಈ 3 ಗ್ರಂಥಗಳನ್ನ ಇತಿಹಾಸ ಅಂತ ಕರಿತೇವೆ. ಅದಾದ ಮೇಲೆ ಪುರಾಣಗಳು. ಆ ಪುರಾಣಗಳಾದ ಮೇಲೆ ಏನಂದ್ರಿ ಇವರು ವಿದ್ಯಾ ಪುರಾಣ ಆದ್ಮೇಲೆ ಏನ್ ಹೇಳ್ತಾರೆ? ವಿದ್ಯಾ ಅಂತಂದ್ರು. ಆಮೇಲೆ ಶ್ಲೋಕ ಅಂದ್ರು. ಏನಪ್ಪ ಅರ್ಥನೇ ಆಗಲ್ವಲ್ಲ ಅಂತಂದ್ರೆ ಅದಕ್ಕೆ ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನ ಆಚಾರ್ಯ ಕೊಟ್ಟು ಹೇಳ್ತಾರೆ. ಅಮಿತಾಕ್ಷರಂ ಪಂಚರಾತ್ರಂ ವಿದ್ಯೇತ್ಯಾಕುರ್ಮನೀಷಿಣ ಮಿತಾಕ್ಷರಂ ಶ್ಲೋಕವಾಚ್ಯಂ ಉಭಯಂ ವೇದ ಈರ್ಯತೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಅಥರ್ವವೇದ ಆದ ನಂತರದಲ್ಲಿ ಇತಿಹಾಸಗಳು, ಇತಿಹಾಸ ಆದ್ಮೇಲೆ ಪುರಾಣ, ಪುರಾಣ ಆದ್ಮೇಲೆ ವಿದ್ಯಾ, ವಿದ್ಯಾ ಆದ್ಮೇಲೆ ಉಪನಿಷತ್ತು, ಉಪನಿಷತ್ತಾದ್ಮೇಲೆ ಶ್ಲೋಕ. ಇಲ್ಲಿ ಉಪನಿಷತ್ತು ಅಂದ್ರೆ ಗೊತ್ತಾಯ್ತು. ಅದರ ಮೇಲೆ ವಿದ್ಯಾ ಅಂತ ಒಂದು, ಶ್ಲೋಕ ಅಂತ ಒಂದು. ಅಲ್ಲಿ ವಿದ್ಯಾ ಅಂದ್ರೆ ಯಾವ ಗ್ರಂಥ, ಶ್ಲೋಕ ಅಂದ್ರೆ ಯಾವ ಗ್ರಂಥ ನಮಗ್ ಗೊತ್ತಾಗಲ್ಲ. ಅದಕ್ಕೆ ಆಚಾರ್ಯರು ಹೇಳ್ತಾರೆ ವಿದ್ಯೆ ಅಂದ್ರೂ ಪಂಚರಾತ್ರವೇ, ಶ್ಲೋಕ ಅಂದ್ರೂ ಪಂಚರಾತ್ರವೇ. ಅಲ್ಲಿ ಇತಿಹಾಸ ಅನ್ನುವ ಶಬ್ದದಿಂದ ಪಂಚರಾತ್ರ ಬಂತಲ್ಲ ಅನ್ನುವ ಪ್ರಶ್ನೆ. ಅದಕ್ಕೆ ನಾವೇನು ಅರ್ಥ ಮಾಡಬೇಕು? ಇತಿಹಾಸ ಅಂತ ಬಂದದ್ದರಲ್ಲಿ ಕೇವಲ ಮಹಾಭಾರತ ಮತ್ತು ಮೂಲ ರಾಮಾಯಣವನ್ನ ಇಟ್ಕೊಳ್ಬೇಕು. ಅರ್ಥ ಸಂಕೋಚವನ್ನ ಮಾಡಬೇಕು. ಯಾಕೆ? ಪ್ರತ್ಯೇಕವಾಗಿ ಪಂಚರಾತ್ರವನ್ನ ಹೇಳಿದ್ದಾರೆ ಅಂತ ಅಲ್ಲ. ಪಂಚರಾತ್ರವನ್ನ ವಿದ್ಯಾ ಅಂತಲೂ ಹೇಳಿದ್ದಾರೆ, ಪಂಚರಾತ್ರವನ್ನ ಶ್ಲೋಕ ಅಂತಲೂ ಹೇಳಿದ್ದಾರಲ್ಲ ಅಂತಂದ್ರೆ ಅದಕ್ಕೆ ಆಚಾರ್ಯರ ಭಾಷ್ಯ ಬರೀತಾರೆ. ಅಮಿತಾಕ್ಷರಂ ಪಂಚರಾತ್ರಂ ವಿದ್ಯೇತ್ಯಾಹುರ್ಮನೀಷಿಣಃ. ಅಮಿತವಾದ ಅಕ್ಷರ ಅಂದ್ರೆ ಮಿತವಾದ ಅಕ್ಷರ, ಅಮಿತವಾದ ಅಕ್ಷರ. ಶ್ಲೋಕಗಳಲ್ಲಿ ಮಿತವಾದ ಅಕ್ಷರ. ಈಗ ಅನುಷ್ಠುಪ್ ಛಂದಸ್ಸಿನ ಶ್ಲೋಕ ಅಂತ ಇಟ್ಕೊಂಡ್ವಿ ನಾವು. ಅನುಷ್ಠುಪ್ ಛಂದಸ್ಸು ಅಂತ ಇಟ್ಕೊಂಡ್ರೆ 32 ಅಕ್ಷರ. ಬೃಹತಿ ಅಂತ ಇಟ್ಟುಕೊಂಡ್ರೆ 36 ಅಕ್ಷರ. 50 ಅಕ್ಷರ ಬೃಹತಿ ಆಗೋದಿಲ್ಲ, 24 ಅಕ್ಷರ ಅನುಷ್ಠುಪ್ ಆಗೋದಿಲ್ಲ, 32 ಅಕ್ಷರ ಗಾಯತ್ರಿ ಆಗೋದಿಲ್ಲ. ಆದ್ರಿಂದ ಮಿತ, ಲಿಮಿಟೇಷನ್, ಲಿಮಿಟ್ ಇರುವಂತಹ ಕೂಡಿದ ಅರ್ಥಾತ್ ಶ್ಲೋಕದಿಂದ ಕೂಡಿದ ಪಂಚರಾತ್ರವನ್ನ ಶ್ಲೋಕ ಅಂತ ಕರೀತಾರೆ. ಅಮಿತವಾ ಗದ್ಯ ಅಂತ ತಗೊಳ್ಳಿ. ಅಮಿತವ ಓದ್ದು ಕೇಳ್ತಾ ಹೋಗೋದು. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಶೇಷ ಶಬ್ದಾರ್ಥ ಋಗಾದಿ ಸರ್ವ ವೇದಾರ್ಥ ಅಂತ ಹಾಗೆ ಪ್ರಾತಃ ಸಂಕಲ್ಪ ಗದ್ಯಾದಿಗಳಿದೆ. ಆ ರೀತಿ ತತ್ರ ಭಗವತೋ ಸಾಕ್ಷಾ ದಿಗ್ಧಲಿಂಗಸ್ಯ ವಿಷ್ಣೋರ್ ವಿಕ್ರಮತೋ ವಾಮಪಾದಾಂಗುಷ್ಠ ಅಂತ ಭಾಗೀರಥಿ ಗದ್ಯಾದಿಗಳೇನ್ ಬರುತ್ತೆ. ಅಕ್ಷರಗಳ ಲಿಮಿಟೇಷನ್ಸ್ ಇಲ್ಲದೆ ಇರುವಂತಹದನ್ನ ಗದ್ಯ ಅಂತ ಕರೀತಾರೆ. ಅಂದ್ರೆ ವಿದ್ಯಾ ಅಂತಂದ್ರೆ ಅಮಿತವಾದ ಅಕ್ಷರಗಳಿಂದ ಕೂಡಿದ ಗದ್ಯ ರೂಪವಾದ ಪಂಚರಾತ್ರ. ಗದ್ಯ ರೂಪವಾದ ಪಂಚರಾತ್ರವನ್ನ ವಿದ್ಯಾ ಅಂತ ಕರೆದ್ರೆ, ಶ್ಲೋಕ ರೂಪವಾಗಿರತಕ್ಕಂತಹ ಪಂಚರಾತ್ರವನ್ನ ಶ್ಲೋಕ ಅಂತ ಕರೆದು. ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಆಚಾರ್ಯರು ಕೊಟ್ರೆ ನಮಗೆ ಅರ್ಥ ಆಗಬೇಕು, ಇಲ್ಲ ಅರ್ಥ ಆಗಲ್ಲ ನಮಗೆ. ಅದಾದ್ಮೇಲೆ ಉಪನಿಷತ್ತು ಗೊತ್ತಾಯ್ತು. ಸೂತ್ರ. ಸೂತ್ರ ಅಂದ್ರೆ ಏನು? ಅದಕ್ಕೆ ಆಚಾರ್ಯ ಹೇಳ್ತಾರೆ, ಸೂತ್ರಂತು ಬ್ರಹ್ಮಸೂತ್ರಾಖ್ಯಂ. ಬ್ರಹ್ಮಸೂತ್ರಗಳನ್ನ ಸೂತ್ರ ಅಂತ ಕರೀತಾರೆ. ಮಹಾಮೀಮಾಂಸಿಕಾ ತಥಾ ಸಾಂಕರ್ಷಣಂ ಸೂತ್ರಂ. ಮಹಾಮೀಮಾಂಸಾ ಸೂತ್ರ ಅಂತ ಇದೆ,
ಸಾಂಕರ್ಷಣ ಸೂತ್ರ ಅಂತ ಇದೆ. ಒಟ್ಟು ಸೂತ್ರಗಳು ಅಂತನ್ನುವಾಗ ಬ್ರಹ್ಮಸೂತ್ರ, ಮಹಾಮೀಮಾಂಸಾ ಸೂತ್ರ, ಸಾಂಕರ್ಷಣ ಸೂತ್ರ, ಈ ಮೂರು ಅಂದ್ರೆ ಮಾತಿನಿಂದ ಏನೆಲ್ಲಾ ನಾವು ತಿಳ್ಕೊಳ್ಬಹುದು ಅಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಇತಿಹಾಸ, ಪುರಾಣ, ಉಪನಿಷತ್ತು, ಗದ್ಯ ರೂಪವಾಗಿರತಕ್ಕ ಪಂಚರಾತ್ರ, ಪದ್ಯ ರೂಪವಾದ ಅಂದ್ರೆ ಶ್ಲೋಕ ರೂಪದಿಂದ ಕೂಡಿದ ಶ್ಲೋಕಾತ್ಮಕ ಗದ್ಯ ರೂಪದಿಂದ ಕೂಡಿದ ವಿದ್ಯಾ ಅಂತ ಕರೆಯಲ್ಪಡತಕ್ಕಂತಹ ಪಂಚರಾತ್ರ, ಅದರ ಜೊತೆಯಲ್ಲೇ ಸೂತ್ರ, ಬ್ರಹ್ಮಸೂತ್ರ, ಮಹಾಮೀಮಾಂಸಾ ಸೂತ್ರ, ಸಾಂಕರ್ಷಣ ಸೂತ್ರ ಎಲ್ಲವನ್ನು ನಾವು ತಿಳ್ಕೊಳ್ಳಬಹುದು. ಯಾವುದರಿಂದ? ವಾಗೀಂದ್ರಿಯದಿಂದ. ಅನುವ್ಯಾಖ್ಯಾನಾನಿ ವ್ಯಾಖ್ಯಾನಾನಿ, ಇದರಲ್ಲಿ ಅನುವ್ಯಾಖ್ಯಾನಗಳು, ವ್ಯಾಖ್ಯಾನಗಳು ಅಂತೆಲ್ಲ ಬರುತ್ತೆ. ಅನುವ್ಯಾಖ್ಯಾನಗಳು ಅಂದ್ರೇನು, ವ್ಯಾಖ್ಯಾನಗಳು ಅಂದ್ರೇನು? ಆಚಾರ್ಯ ಹೇಳ್ತಾರೆ, ಬ್ರಹ್ಮತರ್ಕಾದಯಸ್ತಥಾ ಪ್ರಕಾಶಿಕಾ ನಿರ್ಣಯಾಶ್ಚ ತತ್ವ ನಿರ್ಣಯ ಏವಚ ವ್ಯಾಖ್ಯೇತಿ ಕಥಿತಾ ಸರ್ವಾ ಸ್ವಯಂ ಭಗವತಾ ಕೃತಾ. ವ್ಯಾಖ್ಯಾನ, ಅನುವ್ಯಾಖ್ಯಾನ. ವ್ಯಾಖ್ಯಾನ ಅಂದ್ರೇನು? ಬ್ರಹ್ಮತರ್ಕ, ಪ್ರಕಾಶಿಕ, ನಿರ್ಣಯ, ತತ್ವ ನಿರ್ಣಯ ಎಲ್ಲ ಗ್ರಂಥಗಳು ಆಚಾರ್ಯರು ತಮ್ಮ ಸರ್ವಮೂಲ ಗ್ರಂಥಗಳಲ್ಲಿ ಪ್ರಮಾಣತ್ವೇನ ಉದಾಹರಣೆ ಮಾಡತಕ್ಕಂಥ ಎಲ್ಲ ಇತಿ ತತ್ವ ನಿರ್ಣಯೇ, ಇತಿ ಪ್ರಕಾಶಿಕಾಯ, ಇತಿ ಬ್ರಹ್ಮತರ್ಕೆ, ಇತಿ ನಿರ್ಣಯೇ, ಹೀಗೆಲ್ಲ ಕೊಡ್ತಾರೆ. ಆದ್ದರಿಂದ ಬ್ರಹ್ಮತರ್ಕ, ತತ್ವ ನಿರ್ಣಯ, ನಿರ್ಣಯ, ಪ್ರಕಾಶಿಕ ಇದೇ ಮೊದಲಾಗಿರತಕ್ಕಂತಹ ಗ್ರಂಥಗಳನ್ನೆಲ್ಲವನ್ನ ವ್ಯಾಖ್ಯಾನಗಳು ಅಂತ ಕರೀತಾರೆ. ಅದೇ ರೀತಿ ಇದೆಲ್ಲ ಭಗವಂತನೇ ಬರೆದಿದ್ದು, ಎಲ್ಲ ಭಗವಂತನೇ ಮಾಡಿದ್ದು. ಬ್ರಹ್ಮತರ್ಕ, ಪ್ರಕಾಶಿಕ, ನಿರ್ಣಯ, ತತ್ವ ನಿರ್ಣಯ ಇದೆಲ್ಲ ಗ್ರಂಥಗಳನ್ನ ಭಗವಂತನೇ ಬರೆದಿದ್ದು. ಆದ್ದರಿಂದ ಇದನ್ನೆಲ್ಲ ವ್ಯಾಖ್ಯಾನ ಅಂತ ಕರೆದ್ರು. ಇನ್ನು ಅನುವ್ಯಾಖ್ಯಾನಗಳು, ಅನುವ್ಯಾಖ್ಯಾನಗಳು ಯಾವ್ಯಾವುದು ಅಂತಂದ್ರೆ ಬೃಹತ್ತರ್ಕಾದಯ ಸರ್ವಾ ಅನುವ್ಯಾಖ್ಯಾ ಪ್ರಕೀರ್ತಿತಾ. ಬೃಹತ್ತರ್ಕ ನೋಡಿ, ಬೃಹತ್ತರ್ಕ ಆದಯ ಅಂತ ಆಚಾರ್ಯರು ಆದಿ ಶಬ್ದವನ್ನ ಹಾಕ್ಬಿಟ್ರು. ಬೃಹತ್ತರ್ಕವೇ ಮೊದಲಾದ ಗ್ರಂಥಗಳು. ಇಲ್ಲಿ ಬೃಹತ್ತರ್ಕವೇ ಮೊದಲಾದ ಗ್ರಂಥಗಳು ಅಂದ್ರೆ ಯಾವುದು? ನಿಜವಾಗ್ಲೂ ನಮಗ್ ಗೊತ್ತಿಲ್ಲ. ಬೃಹತ್ತರ್ಕವೇ ಮೊದಲಾದ ಗ್ರಂಥಗಳು ಅಂದ್ರೆ ನಮಗ್ ನಾವು ಮೊದಲಾದ ಗ್ರಂಥಗಳು ಅಂತ ಹೇಳ್ಬೇಕು, ಬಿಟ್ರೆ ಅದೇನು ಬೇರೆ ಮಾರ್ಗ ಇಲ್ಲ. ಬೃಹತ್ತರ್ಕವೇ ಮೊದಲಾಗಿರತಕ್ಕಂತಹ ಗ್ರಂಥಗಳೇನಿದೆ ಅದೆಲ್ಲವನ್ನ ಅನುವ್ಯಾಖ್ಯಾನಗಳು ಎಂಬುದಾಗಿ ಏನ್ ಮಾಡಿದ್ದಾರೆ, ಕರೆದಿದ್ದಾರೆ. ಅದರಿಂದ ಏನಾಯ್ತು? 4 ವೇದ, ಇತಿಹಾಸ, ಪುರಾಣ, ವಿದ್ಯಾ ಅಂತ ಕರೆಯಲ್ಪಡತಕ್ಕ ಪಂಚರಾತ್ರ ಗದ್ಯ, ಶ್ಲೋಕ ಅಂತ ಕರೆಯಲ್ಪಡತಕ್ಕಂತಹ ಪಂಚರಾತ್ರದ ಪದ್ಯ, ಅದರ ಜೊತೆ ಉಪನಿಷತ್ತು, ಬ್ರಹ್ಮಸೂತ್ರ, ಮಹಾಮೀಮಾಂಸಾ ಸೂತ್ರ, ಸಾಂಕರ್ಷಣ ಸೂತ್ರ, ಬ್ರಹ್ಮತರ್ಕ, ಆಮೇಲೆ ನಿರ್ಣಯ, ತತ್ವ ನಿರ್ಣಯ, ಪ್ರಕಾಶಿಕ ಮೊದಲಾದ ಗ್ರಂಥಗಳು, ಅದರಲ್ಲಿ ಬೃಹತ್ತರ್ಕ ಮೊದಲಾಗಿರತಕ್ಕಂತಹ ಗ್ರಂಥಗಳು, ಯಜ್ಞ, ಹೋಮ, ಅನ್ನದಾನ, ನೀರಿನ ದಾನ, ಇಹಲೋಕ, ಪರಲೋಕ, ಎಲ್ಲ ಜೀವರಾಶಿಗಳು, ಇದೆಲ್ಲವನ್ನ ನಾವು ತಿಳಿದುಕೊಳ್ಳೋದು ಯಾವುದರಿಂದ ಅಂತ ಕೇಳಿದರೆ ವಾಗೀಂದ್ರಿಯದಲ್ಲಿ ಸನ್ನಿಹಿತನಾದ ವಾಂಗ್ನಾಮಕನಾದ ಭಗವಂತನ ಅನುಗ್ರಹದಿಂದ. ನೋಡಿ, ಆ ವಾಂಗ್ನಾಮಕನಾದ ಭಗವಂತನ ಅನುಗ್ರಹದಿಂದ ನಾವೆಷ್ಟೆಲ್ಲ ತಿಳ್ಕೊಳ್ತೇವೆ ಅಂತ ಗೊತ್ತಾಯ್ತು. ಆ ವಾಂಗ್ನಾಮಕನಾದ ಭಗವಂತನ ಅನುಗ್ರಹದಿಂದ ನಾವ್ ಎಷ್ಟನ್ನ ತಿಳ್ಕೊಳ್ಬೇಕು, ಎಷ್ಟನ್ನ ತಿಳ್ಕೊಳ್ತೇವೆ. ಅಲ್ಲಿಂದ ಮುಂದೆ ಹೇಳ್ತಾರೆ, ವಾಗ್ವೈ ಸಮ್ರಾಟ್ ಪರಮಂ ಬ್ರಹ್ಮ ನೈನಂ ವಾಗ್ಜಹಾತಿ. ವಾಗ್ವೈ ಸಮ್ರಾಟ್ ಪರಮಂ ಬ್ರಹ್ಮ,
ಆದ್ದರಿಂದ ಯಾಜ್ಞವಲ್ಕ್ಯ, ಪರಬ್ರಹ್ಮ ಅಂದ್ರೆ ಯಾರು? ವಾಗೀಂದ್ರಿಯದಲ್ಲಿ ವಾಂಗ್ನಾಮಕನಾಗಿ ಸನ್ನಿಹಿತನಾಗಿದ್ದಾನಲ್ಲ, ಅವನೇ ಪರಬ್ರಹ್ಮ. ನಾವು ತಿಳ್ಕೊಳ್ತೇವಲ್ಲ, ಅವನೇ ಪರಬ್ರಹ್ಮ. ವಾಗೀಂದ್ರಿಯದಲ್ಲಿ ಸನ್ನಿಹಿತನಾಗಿರತಕ್ಕ ಭಗವಂತನೇ ಮುಖ್ಯವಾಗಿ ಪರಬ್ರಹ್ಮ. ಯಾಕೆ ಅಂತಂದ್ರೆ, ನಾವು ಈ ವಾಗೀಂದ್ರಿಯದಲ್ಲಿ ಸನ್ನಿಹಿತನಾದ ಭಗವಂತನ ನಾಲ್ಕನ್ನ ನಾವು ಚೆನ್ನಾಗಿ ತಿಳಿದಿದ್ದೇವೆ. ಯಾವುದು? ಸ್ಥಾನ, ಪ್ರತಿಮೆ, ನಾಮ, ಅರ್ಥ. ಈ ನಾಲ್ಕನ್ನೂ ಯಾರು ತಿಳಿತಾರೆ, ಪ್ರತಿಷ್ಠಾನಂ ಅವಸ್ಥಾನಂ ರಹಸ್ಯನ್ನಾಮ ಸಾರ್ಥಕಂ, ಅಷ್ಟೇ. ಅದರ ಪ್ರತಿಮೆ, ಅದರ ಸ್ಥಾನ, ಅದರ ನಾಮ, ಅದರ ಅರ್ಥ, ಈ ನಾಲ್ಕನ್ನ ಯಾರು ಚೆನ್ನಾಗಿ ತಿಳ್ಕೊಳ್ತಾರೆ ಅಂತಹವರನ್ನ ಆ ವಾಂಗ್ನಾಮಕನಾದ ಪರಬ್ರಹ್ಮ ಯಾವತ್ತಿಗೂ ಬಿಡೋದಿಲ್ಲ. ಎಂಥ ದೊಡ್ಡ ಮಾತು ನೋಡಿ. ಆ ವಾಂಗ್ನಾಮಕನಾದ ಭಗವಂತ ಯಾವತ್ತಿಗೂ ಅವರನ್ನ ಬಿಡೋದೇ ಇಲ್ಲ. ಭಗವಂತ ಯಾವ ಕಾರಣದಿಂದಲೂ ಯಾವತ್ತಿಗೂ ಅಂತಹವರನ್ನ ಬಿಡೋದಿಲ್ಲ. ಸರ್ವಾಣಿ ಏನಂ ಭೂತಾನಿ ಅಭಿಕ್ಷರಂತಿ. ಭಗವಂತ ವಿಶೇಷವಾಗಿ ರಕ್ಷಣೆ ಮಾಡ್ತಾನ ಅವನನ್ನ. ಏನಾಗುತ್ತೆ? ದೇವೋ ಭೂತ್ವಾ ದೇವಾನಪ್ಯೇತಿ ಯ ಏವಂ ವಿದ್ವಾನ್ ಏತದುಪಾಸ್ತೆ. ಈ ವಾಂಗ್ನಾಮಕನಾದ ಭಗವಂತನ ನಾಲ್ಕನ್ನ, ಪ್ರತಿಮೆ, ಸ್ಥಾನ, ನಾಮ, ಅರ್ಥ, ನಾವಿಲ್ಲಿ ಹೇಳಿದಂತೆ ಇದನ್ನು ಯಾರು ಉಪಾಸನೆ ಮಾಡ್ತಾರೆ ಅವನಿಗೆ ಯೋಗ್ಯತೆ ಇದ್ರೆ ದೇವತ್ವವನ್ನ ಪಡೆದು ಬಿಡ್ತಾನೆ. ಅಥವಾ ತನಗಿಂತ ಸ್ವೋತ್ತಮರಾಗಿರತಕ್ಕಂತಹ ದೇವತೆಗಳಲ್ಲಿ ಸೇರಿ ಸಾಯುಜ್ಯವನ್ನ ಪಡೀತಾನೆ. ಅಲ್ಲಿಂದ ಭಗವಂತನ 3 ಲೋಕ, ಅನಂತಾಸನ, ಶ್ವೇತದ್ವೀಪ, ವೈಕುಂಠ, ಈ 3 ಲೋಕಗಳಲ್ಲಿ ಒಂದು ಲೋಕಕ್ಕೆ ಹೋಗಿ ಆ ಭಗವಂತನನ್ನ ಪಡೀತಾನೆ. ಆ ಮುಕ್ತ ಲೋಕದಲ್ಲಿ ಇವನಿಗಿಂತ ಯೋಗ್ಯತೆಯಲ್ಲಿ ಕೆಳಗಿರತಕ್ಕಂಥ ಎಲ್ಲ ಮುಕ್ತರುಗಳು ಇವನನ್ನ ವಿಶೇಷವಾಗಿ ಸೇವೆ ಮಾಡ್ತಾರೆ. ಅವನಿಗೇನ್ ಬೇಕೋ ಎಲ್ಲವನ್ನ ಕೊಡ್ತಾರೆ. ಇದು ವಾಂಗ್ನಾಮಕನಾದ ಭಗವಂತನ ಅದ್ಭುತವಾದ ಉಪಾಸನೆಯ ಫಲ. ಆದ್ದರಿಂದ ನಿನಗೆ ಶೈಲಿನಿ ಜಿತ್ವರು ಏನು ಉಪದೇಶ ಮಾಡಿದ್ರು ಅದು ಅರ್ಧ. ನಾನ್ ನಿನಗಿಲ್ಲಿ ಉಪದೇಶ ಮಾಡಿದ್ದು ಇದು ಪೂರ್ಣವಾದ ಉಪದೇಶ. ಪೂರ್ಣವಾದ ಉಪದೇಶ ಅಂತಂದ್ರೆ ಯಾಜ್ಞವಲ್ಕ್ಯರು ಮತ್ತೆ ಹೇಳ್ತಾರೆ, ಅಂದ್ರೆ ನನಗೆ ಜಸ್ಟ್ ಪರಿಚಯ ಮಾಡಿಕೊಟ್ಟೆ ಅಂತ. ಇಷ್ಟು ಹೇಳಿದ್ದಕ್ಕೆ ಜನಕ ಅಂದ, ಹಸ್ತಿ ಋಷಭಂ ಸಹಸ್ರಂ ದದಾಮೀತಿ ಹೋವಾಚ ಜನಕೋ ವೈದೇಹ ಸಹೋವಾಚ ಯಾಜ್ಞವಲ್ಕ್ಯ ಪಿತಾಮೇ ಅಮನ್ಯತಾ ನ ಅನುಶಿಷ್ಯ ಹರೇತ ಇತಿ. ಸ್ವಾಮಿ, ನೀವಿಷ್ಟು ಅದ್ಭುತವಾದಂತಹ ತತ್ವವನ್ನು ನನಗೆ ಉಪದೇಶ ಮಾಡಿದ್ದೀರಿ, ಅದಕ್ಕೆ ನಾನು ನಿಮಗೆ 1,000 ಆನೆಗಳನ್ನ ಕೊಡ್ತೇನೆ, 1,000 ವೃಷಭ ಎತ್ತುಗಳನ್ನ ಕೊಡ್ತೇನೆ ಅಂತ ಹೇಳಿದ. 1000 ಆನೆ, 1000 ಎತ್ತುಗಳನ್ನ ಗುರುದಕ್ಷಿಣಾ ರೂಪದಲ್ಲಿ ನಿಮಗೆ ಕೊಡ್ತೇನೆ ಅಂತ ಜನಕ ಮಹಾರಾಜ ಹೇಳಿದ್ದಕ್ಕೆ ಯಾಜ್ಞವಲ್ಕ್ಯರಂದ್ರು, ನಾನ್ ನಿನಗೆ ಕಂಪ್ಲೀಟ್ ಆಗಿ ಇನ್ನೂ ಉಪದೇಶ ಮಾಡಿಲ್ಲಪ್ಪ. ಕಂಪ್ಲೀಟ್ ಆಗಿ ಉಪದೇಶವನ್ನ ಮಾಡದೆ ಗುರುದಕ್ಷಿಣೆ ತಗೋಬಾರದು ಅಂತ ನಮ್ಮಪ್ಪ ಹೇಳಿದ್ದಾರೆ. ಎಂಥ ದೊಡ್ಡ ಮಾತು ನೋಡಿ. ನಮ್ಮಪ್ಪ ಕಂಪ್ಲೀಟ್ ಆಗಿ ಉಪದೇಶ ಮಾಡದೆ ದಕ್ಷಿಣೆ ತಗೋಬಾರದು ಅಂತ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ನಾನ್ ನಿನಗಿನ್ನು ಕಂಪ್ಲೀಟ್ ಆಗಿ ಉಪದೇಶ ಮಾಡಿಲ್ಲ, ಆದ್ರಿಂದ ದಕ್ಷಿಣೆ ತಗೊಳ್ಳೋದಿಲ್ಲ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಉಪದೇಶ ಮಾಡಿ ಅಂತ ಪ್ರಾರ್ಥನೆ ಮಾಡಿ. ಹಾಗೆ ಪ್ರಾರ್ಥನೆಯನ್ನು ಮಾಡಿದ್ದಕ್ಕೆ ಮತ್ತೆ ಯಾಜ್ಞವಲ್ಕ್ಯರು ತತ್ವೋಪದೇಶವನ್ನು ಮಾಡ್ತಾರೆ. ಅದರ ಮಧ್ಯದಲ್ಲಿ ಮತ್ತೆ ಕೆಲವು ಆಚಾರ್ಯರ ಭಾಷ್ಯದ ವಾಕ್ಯಗಳಿವೆ. ಆ ಎಲ್ಲ ಮಾತುಗಳನ್ನ ಮತ್ತೆ ನಾಳೆ ಪಾಠದಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ
ಇವತ್ತಿನ ಚಿಂತನೆಯನ್ನ ಇಲ್ಲಿ ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ಭೇಟಿಯಾಗೋಣ. ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ. ಶ್ರೀಕೃಷ್ಣ ಅರ್ಪಣಮಸ್ತು.